ವೆಲ್ಕಮ್ ಟು ರಂಗನ್ ಸ್ಟೈಲ್ ರೆಸಿಪಿ. ನಾನಿವತ್ತು ಹೇಳ್ತಾ ಇರ್ತಕ್ಕಂಥದ್ದು ಕೋಸು ಪಲ್ಯ ಮತ್ತು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಯಾವ ರೀತಿ ಮಾಡೋದಂತ ಬೇಗ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬನ್ನಿ. ನಾನು ಸುಮಾರು 1/4ರಿಂದ 1.5 kg ಬರುವಷ್ಟು ಒಂದು ಕೋಸನ್ನ ತೊಗೊಂಡಿದ್ದೀನಿ. ಇದನ್ನು ಮೀಡಿಯಮ್ಮಾಗಿ ಚಿಕ್ಕದಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ್ದಾದಮೇಲೆ ಇದನ್ನು ಚೆನ್ನಾಗಿ 2ರಿಂದ 3 ಸಲ ತೊಳ್ಕೊಂಡು ರೆಡಿ ಇಟ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ 2ರಿಂದ 3 ಸಲ ತೊಳ್ಕೊಂಡು ರೆಡಿ ಇಟ್ಕೊಳ್ಳಿ. ಅದಕ್ಕೂ ಮುಂಚೆ ನಾವು 1/4 ಲೀಟ್ರಷ್ಟು ನೀರನ್ನ ಬಿಸಿ ಆದ ನಂತರ ನಾವೇನು ತೊಳೆದು ರೆಡಿ ಇಟ್ಕೊಂಡಿದ್ವಿ ಎಲೆಕೋಸನ್ನ, ಆ ಕೋಸನ್ನ ಇದ್ರೊಳಗಡೆ ಆ್ಯಡ್ ಮಾಡಿ ಸ್ವಲ್ಪ ಕುದಿಯೋವರೆಗೂ ಬಿಡೋಣ. ಹಸಿದಾಗಿದ್ದಾಗೆ ಕುಕ್ಕರ್ ಮುಚ್ಚೋದು ಬೇಡ. ಸ್ವಲ್ಪ ನೀರು ಕುದೀಲಿ. ನೀರು ಕುದ್ದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ನಾನು ಇದನ್ನು 2ರಿಂದ 3 ಕೂಗಿಸ್ಕೊತೀನಿ. ನಿಮ್ಮ ಕುಕ್ಕರ್ ನಿಮಗೆ ಅದು ಬೇಯೋಕ್ಕೇನು ಜಾಸ್ತಿ ಹೊತ್ತೇನು ಬೇಯೋದೇನು ಬೇಕಿಲ್ಲ. ನೋಡಿ, ಈಗ ಇದು ಕುದೀತಾ ಇದೆ ಒಳಗಡೆ ನೀರು. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚುತ್ತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿದ ನಂತರ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಿದ್ರೆ 2ರಿಂದ 3 ಕೂಗಿಸ್ಕೊಂಡ್ರೆ ನಾವು ಅಂದ್ಕೊಂಡಿರ್ತಕ್ಕಂಥ ಕೋಸು ಸಾಂಬಾರಿಗೆ 50% ಕೆಲಸ ಮುಗ್ದೋಯ್ತು. ನೋಡಿ, ಕುದೀತಾ ಇದೆ ಈ ನೀರೀಗ. ಕುದ್ಮೇಲೆ ಮುಚ್ಚಬೇಕು. ಮುಂಚೆಗೆ ಮುಚ್ಚಿಬಿಟ್ರೆ ನಮ್ಗೆ ಹಸಿ ಸ್ಮೆಲ್ ಹೊಡೆಯುತ್ತೆ. ಯಾವುದೇ ಆಗಲಿ ಕುದ್ದ ಮೇಲೆ ನಾವು ಕುಕ್ಕರ್ ಮುಚ್ಚಬೇಕು. ನೋಡಿ, ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ. ನಾನು 3 ಕೂಗಿಸ್ಕೋತಾ ಇದ್ದೀನಿ. ನಿಮ್ಮ ಕುಕ್ಕರಲ್ಲಿ ನಿಮ್ಮದು ಹೊಸದಾದರೆ ನೋಡ್ಕೊಳ್ಳಿ ಯಾವ ಥರ ಬೇಕು, ಎಷ್ಟು ಟೈಮ್ ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಆ ರೀತಿ ಕೂಗಿಸ್ಕೊಳ್ಳಿ. ನಮ್ಮದೊಂದು ಸ್ವಲ್ಪ ಹಳೆ ಕುಕ್ಕರ್. ನೋಡಿ, ಈ ರೀತಿ ಬೆಂದಿದೆ. ಈಗ ನೀವು ನೀರು ಮತ್ತು ಕೋಸನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಕೋಸನ್ನ ಒಂದು ಸಲ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ, ನೀರನ್ನ ಒಂದು ಸಲ ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀರು ಸಾಂಬಾರಿಗೆ ಬೇಕಾದರೆ ಸಾಂಬಾರಿಗೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಪಲ್ಯ ಮಾಡಬೇಕಾದ್ರೆ, ಕೋಸು ಪಲ್ಯ ಮಾಡಬೇಕಾದ್ರೆ ಉಪ್ಪು ಸಾಲ್ಟ್ ಇದ್ದರೆ ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಇಷ್ಟೇ, ಬೇರೆ ಏನಿಲ್ಲ. ಆದಷ್ಟು ನೀವು ಸಾಲ್ಟ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಸ್ವಲ್ಪ ಹಸಿಕಾಯಿ ನೋಡಿ, ಒಂದು 7ರಿಂದ 8 ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ನೋಡಿ, ಇದು ಭಾಳ ಮುಖ್ಯ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ನಾನು ಬಾಣಲಿಲಿ ಹುರ್ಕೊಂಡಿದ್ದೀನಿ. 7ರಿಂದ 8 ಬೆಳ್ಳುಳ್ಳಿಪಾಯಿ, 2 ಹೆಬ್ಬೆಟ್ಟು ಬೆಳ್ಳು ಗಾತ್ರದಷ್ಟು ಹುಣಸೆ ಹಣ್ಣು. ಇಷ್ಟು ಹಾಕಿದ್ದಾದಮೇಲೆ ಇದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ತರಿಯಾಗಿ ರುಬ್ಕೊಬಂದರೆ ಮಸಾಲೆ ರೆಡಿ ಆಗೋಯ್ತು ನಮ್ಮದು. ಇದಾದ ನಂತರ ನಾವು ಅದೇ ಕುಕ್ಕರು ನಾನೇನು ಬಸ್ಕೊಂಡಿದ್ದೆ ಅದೇ ಕುಕ್ಕರ್ನ ಇಟ್ಬಿಟ್ಟು ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಚಿಟಿಕೆಯಷ್ಟು ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು. ನಾನು ಪ್ರತಿ ಅಡುಗೆಗೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡ್ತೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ. ಮತ್ತು ಕರಿಬೇವಿನ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣಿಗೆ ತುಂಬ ಒಳ್ಳೆಯದು. ಇದು ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ ಚಿಕ್ಕದೊಂದು ಈರುಳ್ಳಿ. ಇಷ್ಟಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೈಟ್ ಬ್ರೌನ್ ಕಲರ್ ಬರಲಿ. ಲೈಟ್ ಬ್ರೌನ್ ಕಲರ್ ಬಂದಮೇಲೆ ನಾವು ಆಗಲೇ ಏನು ಮಸಾಲೆ ರುಬ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ ಆ ಮಸಾಲೆನ ಇದ್ರೊಳಗಡೆ ಆ್ಯಡ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ 1-2 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದಾದಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಕೋಸು ಸಾಂಬಾರಿಗೆ ಎಲ್ಲರೂ ಬೇಳೆ ಯೂಸ್ ಮಾಡ್ತಾರೆ. ನಾನು ಬೇಳೆ ಯೂಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಅದಕ್ಕೂ ರೈಸ್ಗಂತೂ ತುಂಬ ಸಖತ್ತಾಗಿರುತ್ತೆ ಸಾಂಬಾರು. ನೋಡಿ, ನೀರು ಬಸ್ತಿದ್ದೀನಿ, ಕೋಸು ಪಲ್ಯ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನೇನು ಬಸ್ಕೊಂಡಿದ್ದೆ ನೀರು, ಆದಷ್ಟು ನೀರು ನೀವು ಇಡಬೇಕಾದ್ರೆ ಹೇಳಿಲ್ಲ 3/4ರಿಂದ 1 ಲೀಟ್ರು. ನಾನು ಆದರೂ 1 ಲೀಟ್ರ್ ಆ್ಯಡ್ ಮಾಡಿದ್ದೆ. ಅದ್ರಾಗ ಸ್ವಲ್ಪ ನೀರು ಉಳಿಸ್ಕೊಂಡಿದ್ದೀನಿ. ಮಿಕ್ಕಿದ್ದನ್ನ ಇದ್ರೊಳಗಡೆ ಆ್ಯಡ್ ಮಾಡಿದ್ದೀನಿ. ಟೇಸ್ಟ್ ನೋಡ್ಕೊಳ್ಳಿ, ಸಾಲ್ಟ್ ಕರೆಕ್ಟಾಗಿದೆಯಾ ಇಲ್ವ ಅಂತ. ನೋಡಿ, ಕೋಸು ಸಾಂಬಾರು ರೆಡಿ. ಸ್ಟವ್ನ ಆಫ್ ಮಾಡಿ ಯಾವುದೇ ಸೊಪ್ಪಿನ ಸಾರು, ಬಸ್ಸಾರು ಇವಕ್ಕೆ ನೀವು ಮಸಾಲೆನ ಬೇಯಿಸ್ಕೊಂಡು ನೀರು ಆ್ಯಡ್ ಮಾಡಿದ ಮೇಲೆ ಮತ್ತೆ ಕುದಿಸಿರೆ ಅದ್ರ ಟೇಸ್ಟ್ ಹೊರಟೋಗುತ್ತೆ. ಮತ್ತೆ ಕುದ್ಸೋಕೆ ಹೋಗಬೇಡಿ.
ನೋಡಿ ಈಗ ನಾನು 1.5 2 ಟೇಬಲ್ ಸ್ಪೂನಷ್ಟು ಒಂದು ಸ್ವಲ್ಪ ಎಣ್ಣೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ, ಜಾಸ್ತಿನೇ ಇರಲಿ, 2 ಟೇಬಲ್ ಸ್ಪೂನಷ್ಟು ನಾನು ಇದಕ್ಕೆ ಕಡಲೆಬೇಳೆನ ಆ್ಯಡ್ ಮಾಡ್ತಾ ಇದ್ದೀನಿ. ಕೋಸ್ ಪಲ್ಯಕ್ಕೆ ಕಡಲೆಬೇಳೆ ತುಂಬ ಸಖತ್ತಾಗಿ ಫ್ಲೇವರ್ ಕೊಡುತ್ತೆ. ಇದಕ್ಕೆ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿ ಚಿಕ್ಕದಾಗಿ ಹಚ್ಕೊಂಡು ರೆಡಿ ಇಟ್ಕೊಳ್ಳಿ. ಒಂದು 2ರಿಂದ 3 ಈರುಳ್ಳಿ ಮೀಡಿಯಮ್ ಸೈಜು ಚಿಕ್ಕದಾಗಿ ಹಚ್ಕೊಂಡು ರೆಡಿ ಇಟ್ಕೊಳ್ಳಿ. ನೋಡಿ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡಿದ್ದೀನಿ ನೋಡಿ. ಕಡಲೆಬೇಳೆ ಲೈಟ್ ಬ್ರೌನ್ ಕಲರ್ ಬರಬೇಕು, ಹಂಗಂತ ಸೀಸಕ್ಕೆ ಹೋಗಬೇಡಿ. ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿ, ಅದಾದಮೇಲೆ ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ 4ರಿಂದ 5 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರ ಬೇಕು ಅಂದರೆ 1-2 ಹೆಚ್ಚಾಗಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ, ಸ್ಪೈಸಿಯಾಗಿ ಚೆನ್ನಾಗಿ ಬರುತ್ತೆ ಖಾರ ತಿನ್ನೋರಾದರೆ. ಇಲ್ಲಾಂದರೆ 4ರಿಂದ 5 ಮೆಣಸಿನ್ಕಾಯಿ ನಾರ್ಮಲ್ಲಾಗಿ ಮೀಡಿಯಮ್ ಖಾರ ಇರುತ್ತೆ. ಈಗೇನು ಹಚ್ಕೊಂಡಿದ್ದೆ ನಾನು ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದರೊಳಗಡೆ. ಲೈಟಾಗಿ ಇದು ಸ್ವಲ್ಪ ಬೇಯಲಿ, ಲೈಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡಿಂದ 1 ಮಿನಿಟ್ವರೆಗೂ ಚೆನ್ನಾಗಿ ಈರುಳ್ಳಿ ಲೈಟ್ ಬ್ರೌನ್ ಕಲರು ಬರಲಿ. ಕಡಲೆಬೇಳೆ ಸೀದ್ಬಿಟ್ರೆ ಪಲ್ಯ ಕೆಟ್ಟೋಯ್ತು ಅಂತಲೇ ಅರ್ಥ. ಅದಕ್ಕೆ ಲೋ ಫ್ಲೇಮ್ ಇಟ್ಕೊಂಡು ಕಡಲೆಬೇಳೆನ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಒಂದು ಕಾಳು ಸ್ವಲ್ಪ ಒಂದು 4-5 ಕಾಳು ಸೀದ್ರೂ ಪಲ್ಯ ಕೆಡ್ತು ಅಂತಲೇ ಅರ್ಥ. ನೋಡ್ಕೊಂಡು ಎಚ್ಚರಿಕೆಯಿಂದ, ಇನ್ನು ಲೈಟ್ ಬ್ರೌನ್ ಕಲರ್ ಬತ್ತಿದಂಗೆ ಅದ್ರ ಬಿಸಿ ಹೊರಟೋಗುತ್ತೆ. ನಾವು ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಆ್ಯಡ್ ಮಾಡ್ತೀವಲ್ಲ, ಆಗ ಅದ್ರ ಮಾಮೂಲಿ ಅದ್ರ ಸ್ಟೇಜಲ್ಲಿ ಅದಿರುತ್ತೆ, ನೋ ಪ್ರಾಬ್ಲಮ್. ನೋಡಿ ಈಗ ನಾನು 1 ಚಿಟಿಕೆ 2 ಚಿಟಿಕೆವಷ್ಟು ಅರಿಶಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಅಂದರೆ ಒಂದು 80% ಅಷ್ಟು ಫ್ರೈ ಆಗಿದೆ. ಇದಕ್ಕೆ ನಾನೀಗ ನಾನು ಬಸ್ಕೊಂಡು ರೆಡಿ ಇಟ್ಕೊಂಡಿದ್ದೆ ಕೋಸು, ಆದಷ್ಟು ಸ್ವಲ್ಪ ಕೋಸನ್ನ ಆರಿಸಿಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಕೋಸು ಸ್ವಲ್ಪ ಆರಿರಲಿ, ಅಂದರೆ ಬಿಸಿಯಾಗಿರೋದು ಬೇಡ. ಬಿಸಿಯಾಗಿರೋದಾದರೆ ನಾವು ಇಲ್ಲಿ ಬೇಯಿಸೋದ್ರಿಂದ ಅದು ಮೆತ್ತಗಾಗೋಗ್ಬಿಡುತ್ತೆ. ನಮಗೆ ಕೋಸು ಪರ್ಫೆಕ್ಟಾಗಿ ಬೆಂದಿರಬೇಕು, ಒಗ್ಗರಣೆ ಫ್ಲೇವರ್ ನಮಗೆ ಚೆನ್ನಾಗಿ ಸಿಗಬೇಕು, ಆ ಥರ ಇರಬೇಕು. ನೀವು ಜಾಸ್ತಿ ಬೇಯಿಸಿಬಿಟ್ರೆ, ಇಲ್ಲಾಂದರೆ ನೀರು ಥರನೇ ಇರೋದನ್ನು ಆರ್ಕೊಳ್ಳೋದಲ್ಲೇ ಹಾಕ್ಬಿಟ್ರೆ ಇದು ಮೆತ್ತಗಾಗೋಗ್ಬಿಡುತ್ತೆ. ಕೋಸು ಮೆತ್ತಗಾಗೋಗ್ಬಿಡುತ್ತೆ ಅಂದರೆ ಬಿಸಿ ತಿಂದರೆ ಚೆನ್ನಾಗಿರುತ್ತೆ, ಬಟ್ ಆಮೇಲೆ ನಿಮಗೆ ತಿನ್ನೋಕ್ಕಾಗಲ್ಲ. ಆ ಕಾರಣದಿಂದಾಗಿ ನೀವು ಸ್ವಲ್ಪ ಆರಿಸಿ ಕೋಸನ್ನ ಚೆನ್ನಾಗಿ ನೀಟಾಗಿ ಆರಿದ್ರೆ ಈ ಬಿಸಿಗೆ ಚೆನ್ನಾಗಿ ಮ್ಯಾಚ್ ಆಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮಗೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೋಸು ಪಲ್ಯ ರೆಡಿ ಇದೆ. ಈಗ ಘಮ 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 ಅಂತ ಇದೆ, ಹೋಟ್ಲು ಸ್ಟೈಲ್ಗಿನ್ನ ತುಂಬ ಚೆನ್ನಾಗಿ ಬಂದಿದೆ ಕೋಸು ಪಲ್ಯ. ಈ ರೀತಿ ಕೋಸು ರೆಡಿ ಆಯಿತು, ಸಾಂಬಾರು ರೆಡಿ ಆಯಿತೆ. ಸರ್ವ್ ಮಾಡಿ ಮುದ್ದೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಯಾವ ರೀತಿ ಇದೆ ಅಂತ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.